ಇವತ್ತು ಬೆಳಗ್ಗೆ 8 ಗಂಟೆ 46 ನಿಮಿಷ ಮಹಾರಾಷ್ಟ್ರದ ಧೀಮಂತ ನಾಯಕನಿದ್ದಂಥ ವಿಮಾನ ಪತನಗೊಂಡು ಅವರ ಜೊತೆಯಲ್ಲಿದ್ದಂಥ ಇನ್ನುಳಿದ 5 ಒಟ್ಟು 6 ಜನ ಮೃತಪಟ್ಟಿದ್ರು. ಈಗ ಬಾರಾಮತಿಯ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಅಲ್ಲಿಗೆ ಕುಟುಂಬಸ್ಥರು ಈಗ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆಸ್ಪತ್ರೆಗೆ ಧಾವಿಸಿದ್ದಾರೆ ಪತ್ನಿ ಸುನೀತಾ ಹಾಗೂ ಪುತ್ರ ಪಾರ್ಥ ಬಾರಾಮತಿಗೆ ಆಗಮಿಸಿದ್ದಾರೆ. ಅಜಿತ್ ಪವಾರ್ ಅವರ ಪತ್ನಿ ಹಾಗೂ ಪುತ್ರ ಇಬ್ಬರು ಕೂಡ ಬಂದಿದ್ದಾರೆ. ಇನ್ನು ದೆಹಲಿಯಿಂದ ದೌಡಾಯಿಸಿದಂಥ ಪ್ರಫುಲ್ಲ ಪಟೇಲ್, ಸುಪ್ರಿಯಾ ಸುಳೆ. ಒಂದು ವಾಚ್ ಇವತ್ತು ಅವರನ್ನು ಪತ್ತೆ ಹಚ್ಚುವಂತಾಯಿತು. ಇನ್ನು ಶರದ್ ಪವಾರ್ ಅವರು ಬಂದಂಥ ದೃಶ್ಯವನ್ನು ಗಮನಿಸ್ತಾ ಇದ್ದಾರೆ. ನೋಡಿ, ಇವರು ಬೈ ರೋಡ್ ಹೋಗ್ತಾ ಇದ್ರು. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆದಂಥ ಹಿನ್ನೆಲೆಯಲ್ಲಿ ವಾಪಸ್ ಹೋಗಿ ಮತ್ತೆ ಅವರು ಪ್ರೈವೇಟ್ ಜೆಟ್ನಲ್ಲಿ ಹೋಗಿದ್ದಾರೆ. ಕುಟುಂಬಸ್ಥರೆಲ್ಲರೂ ಕೂಡ ಈಗ ಆಗಮಿಸ್ತಾ ಇದ್ದು ಇವತ್ತು ಸಂಜೆಯೇ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಾರಾಮತಿಯ ಆಸ್ಪತ್ರೆಯ ಮುಂದೆ NCP ಕಾರ್ಯಕರ್ತರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಕುಟುಂಬಸ್ಥರು ಕೂಡ ಈಗ ಇಲ್ಲಿ ಕಣ್ಣೀರು ಹಾಕ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ಇವತ್ತು ಏನು ಬೆಳಗ್ಗೆ 8 ಗಂಟೆ 46 ನಿಮಿಷಕ್ಕೆ ಒಂದು ವಿಮಾನ ಅಪಘಾತಕ್ಕೀಡಾಯಿತು. ಅದು ಅತಿ ದೊಡ್ಡ ನಾನ್ ಶೆಡ್ಯೂಲ್ಡ್ ವಿಮಾನ ನಿರ್ವಾಹಕರಲ್ಲಿ ಒಂದಾಗಿರುವಂಥ VSR ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಸೇರಿದಂಥ ಅವರ ಒಡೆತನದ ಲಿಯಾರ್ಜೆಟ್ 45XR ಆಗಿರೋದು. ಲಿಯಾರ್ಜೆಟ್ 45XR VTSSK ಅಂತ ನೋಂದಾವಣಿ ಕೂಡ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಲೈಟ್ ಕಮರ್ಷಿಯಲ್ ಜೆಟ್ ಅಂತ ಕೂಡ ಹೇಳಲಾಗುತ್ತಿದೆ. ನೋಡಿ, ಇದು ಲಾಂಗ್ ಡಿಸ್ಟೆನ್ಸ್ ಹೋಗೋದಿಲ್ಲ, ಕೇವಲ ಕಡಿಮೆ ಅಂತರದ ಹಾಗೂ ಮಧ್ಯಮ ದೂರದ ವಿಮಾನಗಳಿಗಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿರುವಂಥ ಒಂದು ಕಮರ್ಷಿಯಲ್ ಜೆಟ್ ಅಂತ ಕೂಡ ಹೇಳಲಾಗುತ್ತೆ. ಇದೇ ಒಂದು ಜೆಟ್ನಲ್ಲಿ ಇವತ್ತು ಅಜಿತ್ ಪವಾರ್ ಅವರು ಹೋಗ್ತಾ ಇದ್ರು. ಅವರ ಜೊತೆಯಲ್ಲಿ ಇನ್ನುಳಿದ 5 ಜನ ಪೈಲಟ್ ಸೇರಿದಂತೆ ಅವರ ಗನ್ಮನ್, ಆಪ್ತೆ ಎಲ್ಲರೂ ಕೂಡ ಘಟನೆಯಲ್ಲಿ ಮೃತಪಟ್ಟಿದ್ದರು. ಅವರೆಲ್ಲರ ಮೃತದೇಹವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದಾಗ ಗುರುತು ಪತ್ತೆ ಆಗಲಿಲ್ಲ. ಅಜಿತ್ ಪವಾರ್ ಅವರ ಕೈಯಲ್ಲಿದ್ದಂಥ ವಾಚ್ನಿಂದಾಗಿ ಅವರ ಮೃತದೇಹ ಯಾವುದು ಅಂತ ಪತ್ತೆ ಆಗುತ್ತೆ. ಆ ಬಳಿಕ ಕುಟುಂಬಸ್ಥರೆಲ್ಲರೂ ಕೂಡ ಈಗ ಆಸ್ಪತ್ರೆಯತ್ತ ದೌಡಾಯಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 8 ಗಂಟೆ 46 ನಿಮಿಷ ಮಹಾರಾಷ್ಟ್ರದ ಧೀಮಂತ ನಾಯಕನಿದ್ದಂಥ ವಿಮಾನ ಪತನಗೊಂಡು ಅವರ ಜೊತೆಯಲ್ಲಿದ್ದಂಥ ಇನ್ನುಳಿದ 5 ಒಟ್ಟು 6 ಜನ ಮೃತಪಟ್ಟಿದ್ರು. ಈಗ ಬಾರಾಮತಿಯ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಅಲ್ಲಿಗೆ ಕುಟುಂಬಸ್ಥರು ಈಗ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆಸ್ಪತ್ರೆಗೆ ಧಾವಿಸಿದ್ದಾರೆ ಪತ್ನಿ ಸುನೀತಾ ಹಾಗೂ ಪುತ್ರ ಪಾರ್ಥ ಬಾರಾಮತಿಗೆ ಆಗಮಿಸಿದ್ದಾರೆ. ಅಜಿತ್ ಪವಾರ್ ಅವರ ಪತ್ನಿ ಹಾಗೂ ಪುತ್ರ ಇಬ್ಬರು ಕೂಡ ಬಂದಿದ್ದಾರೆ. ಇನ್ನು ದೆಹಲಿಯಿಂದ ದೌಡಾಯಿಸಿದಂಥ ಪ್ರಫುಲ್ಲ ಪಟೇಲ್, ಸುಪ್ರಿಯಾ ಸುಳೆ. ಒಂದು ವಾಚ್ ಇವತ್ತು ಅವರನ್ನು ಪತ್ತೆ ಹಚ್ಚುವಂತಾಯಿತು. ಇನ್ನು ಶರದ್ ಪವಾರ್ ಅವರು ಬಂದಂಥ ದೃಶ್ಯವನ್ನು ಗಮನಿಸ್ತಾ ಇದ್ದಾರೆ. ನೋಡಿ, ಇವರು ಬೈ ರೋಡ್ ಹೋಗ್ತಾ ಇದ್ರು. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆದಂಥ ಹಿನ್ನೆಲೆಯಲ್ಲಿ ವಾಪಸ್ ಹೋಗಿ ಮತ್ತೆ ಅವರು ಪ್ರೈವೇಟ್ ಜೆಟ್ನಲ್ಲಿ ಹೋಗಿದ್ದಾರೆ. ಕುಟುಂಬಸ್ಥರೆಲ್ಲರೂ ಕೂಡ ಈಗ ಆಗಮಿಸ್ತಾ ಇದ್ದು ಇವತ್ತು ಸಂಜೆಯೇ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಾರಾಮತಿಯ ಆಸ್ಪತ್ರೆಯ ಮುಂದೆ NCP ಕಾರ್ಯಕರ್ತರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಕುಟುಂಬಸ್ಥರು ಕೂಡ ಈಗ ಇಲ್ಲಿ ಕಣ್ಣೀರು ಹಾಕ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ಇವತ್ತು ಏನು ಬೆಳಗ್ಗೆ 8 ಗಂಟೆ 46 ನಿಮಿಷಕ್ಕೆ ಒಂದು ವಿಮಾನ ಅಪಘಾತಕ್ಕೀಡಾಯಿತು. ಅದು ಅತಿ ದೊಡ್ಡ ನಾನ್ ಶೆಡ್ಯೂಲ್ಡ್ ವಿಮಾನ ನಿರ್ವಾಹಕರಲ್ಲಿ ಒಂದಾಗಿರುವಂಥ VSR ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಸೇರಿದಂಥ ಅವರ ಒಡೆತನದ ಲಿಯಾರ್ಜೆಟ್ 45XR ಆಗಿರೋದು. ಲಿಯಾರ್ಜೆಟ್ 45XR VTSSK ಅಂತ ನೋಂದಾವಣಿ ಕೂಡ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಲೈಟ್ ಕಮರ್ಷಿಯಲ್ ಜೆಟ್ ಅಂತ ಕೂಡ ಹೇಳಲಾಗುತ್ತಿದೆ. ನೋಡಿ, ಇದು ಲಾಂಗ್ ಡಿಸ್ಟೆನ್ಸ್ ಹೋಗೋದಿಲ್ಲ, ಕೇವಲ ಕಡಿಮೆ ಅಂತರದ ಹಾಗೂ ಮಧ್ಯಮ ದೂರದ ವಿಮಾನಗಳಿಗಾಗಿ
ಇದನ್ನ ವಿನ್ಯಾಸಗೊಳಿಸಲಾಗಿರುವಂಥ ಒಂದು ಕಮರ್ಷಿಯಲ್ ಜೆಟ್ ಅಂತ ಕೂಡ ಹೇಳಲಾಗುತ್ತೆ. ಇದೇ ಒಂದು ಜೆಟ್ನಲ್ಲಿ ಇವತ್ತು ಅಜಿತ್ ಪವಾರ್ ಅವರು ಹೋಗ್ತಾ ಇದ್ರು. ಅವರ ಜೊತೆಯಲ್ಲಿ ಇನ್ನುಳಿದ 5 ಜನ ಪೈಲಟ್ ಸೇರಿದಂತೆ ಅವರ ಗನ್ಮನ್, ಆಪ್ತೆ ಎಲ್ಲರೂ ಕೂಡ ಘಟನೆಯಲ್ಲಿ ಮೃತಪಟ್ಟಿದ್ದರು. ಅವರೆಲ್ಲರ ಮೃತದೇಹವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದಾಗ ಗುರುತು ಪತ್ತೆ ಆಗಲಿಲ್ಲ. ಅಜಿತ್ ಪವಾರ್ ಅವರ ಕೈಯಲ್ಲಿದ್ದಂಥ ವಾಚ್ನಿಂದಾಗಿ ಅವರ ಮೃತದೇಹ ಯಾವುದು ಅಂತ ಪತ್ತೆ ಆಗುತ್ತೆ. ಆ ಬಳಿಕ ಕುಟುಂಬಸ್ಥರೆಲ್ಲರೂ ಕೂಡ ಈಗ ಆಸ್ಪತ್ರೆಯತ್ತ ದೌಡಾಯಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 8:46 ಮಹಾರಾಷ್ಟ್ರದ ಧೀಮಂತ ನಾಯಕನಿದ್ದಂಥ ವಿಮಾನ ಪತನಗೊಂಡು ಅವರ ಜೊತೆಯಲ್ಲಿದ್ದಂಥ ಇನ್ನುಳಿದ 5 ಒಟ್ಟು 6 ಜನ ಮೃತಪಟ್ಟಿದ್ದರು. ಈಗ ಬಾರಾಮತಿಯ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಅಲ್ಲಿಗೆ ಕುಟುಂಬಸ್ಥರು ಈಗ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆಸ್ಪತ್ರೆಗೆ ಧಾವಿಸಿದ್ದಾರೆ. ಪತ್ನಿ ಸುನೀತಾ ಹಾಗೂ ಪುತ್ರ ಪಾರ್ಥ ಬಾರಾಮತಿಗೆ ಆಗಮಿಸಿದ್ದಾರೆ. ಅಜಿತ್ ಪವಾರ್ ಅವರ ಪತ್ನಿ ಹಾಗೂ ಪುತ್ರ ಇಬ್ಬರು ಕೂಡ ಬಂದಿದ್ದಾರೆ. ಇನ್ನು ದೆಹಲಿಯಿಂದ ದೌಡಾಯಿಸಿದಂಥ ಪ್ರಫುಲ್ಲ ಪಟೇಲ್, ಸುಪ್ರಿಯಾ ಸುಳೆ. ಒಂದು ವಾಚ್ ಇವತ್ತು ಅವರನ್ನು ಪತ್ತೆ ಹಚ್ಚುವಂತಾಯಿತು. ಇನ್ನು ಶರದ್ ಪವಾರ್ ಅವರು ಬಂದಂಥ ದೃಶ್ಯವನ್ನು ಗಮನಿಸ್ತಾ ಇದ್ದಾರೆ. ನೋಡಿ, ಇವರು ಬೈ ರೋಡ್ ಹೋಗ್ತಾ ಇದ್ರು. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆದಂಥ ಹಿನ್ನೆಲೆಯಲ್ಲಿ ವಾಪಸ್ ಹೋಗಿ ಮತ್ತೆ ಅವರು ಪ್ರೈವೇಟ್ ಜೆಟ್ನಲ್ಲಿ ಹೋಗಿದ್ದಾರೆ. ಕುಟುಂಬಸ್ಥರೆಲ್ಲರೂ ಕೂಡ ಈಗ ಆಗಮಿಸ್ತಾ ಇದ್ದು ಇವತ್ತು ಸಂಜೆಯೇ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಾರಾಮತಿಯ ಆಸ್ಪತ್ರೆಯ ಮುಂದೆ NCP ಕಾರ್ಯಕರ್ತರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಕುಟುಂಬಸ್ಥರು ಕೂಡ ಈಗ ಇಲ್ಲಿ ಕಣ್ಣೀರು ಹಾಕ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ಇವತ್ತು ಏನು ಬೆಳಗ್ಗೆ 8:46 ಒಂದು ವಿಮಾನ ಅಪಘಾತಕ್ಕೀಡಾಯಿತು. ಅದು ಅತಿ ದೊಡ್ಡ ನಾನ್ ಶೆಡ್ಯೂಲ್ಡ್ ವಿಮಾನ ನಿರ್ವಾಹಕರಲ್ಲಿ ಒಂದಾಗಿರುವಂಥ VSR ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಸೇರಿದಂಥ ಅವರ ಒಡೆತನದ ಲಿಯಾರ್ಜೆಟ್ 45XR ಆಗಿರೋದು. ಲಿಯಾರ್ಜೆಟ್ 45XR VTSSK ಅಂತ ನೋಂದಾವಣಿ ಕೂಡ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಲೈಟ್ ಕಮರ್ಷಿಯಲ್ ಜೆಟ್ ಅಂತ ಕೂಡ ಹೇಳಲಾಗುತ್ತಿದೆ. ನೋಡಿ, ಇದು ಲಾಂಗ್ ಡಿಸ್ಟೆನ್ಸ್ ಹೋಗೋದಿಲ್ಲ. ಕೇವಲ ಕಡಿಮೆ ಅಂತರದ ಹಾಗೂ ಮಧ್ಯಮ ದೂರದ ವಿಮಾನಗಳಿಗಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿರುವಂಥ ಒಂದು ಕಮರ್ಷಿಯಲ್ ಜೆಟ್ ಅಂತ ಕೂಡ ಹೇಳಲಾಗುತ್ತೆ. ಇದೇ ಒಂದು ಜೆಟ್ನಲ್ಲಿ ಇವತ್ತು ಅಜಿತ್ ಪವಾರ್ ಅವರು ಹೋಗ್ತಾ ಇದ್ರು. ಅವರ ಜೊತೆಯಲ್ಲಿ ಇನ್ನುಳಿದ 5 ಜನ ಪೈಲಟ್ ಸೇರಿದಂತೆ ಅವರ ಗನ್ಮನ್, ಆಪ್ತೆ ಎಲ್ಲರೂ ಕೂಡ ಘಟನೆಯಲ್ಲಿ ಮೃತಪಟ್ಟಿದ್ದರು. ಅವರೆಲ್ಲರ ಮೃತದೇಹವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದಾಗ ಗುರುತು ಪತ್ತೆ ಆಗಲಿಲ್ಲ. ಅಜಿತ್ ಪವಾರ್ ಅವರ ಕೈಯಲ್ಲಿದ್ದಂಥ ವಾಚ್ನಿಂದಾಗಿ ಅವರ ಮೃತದೇಹ ಯಾವುದು ಅಂತ ಪತ್ತೆ ಆಗುತ್ತೆ. ಆ ಬಳಿಕ ಕುಟುಂಬಸ್ಥರೆಲ್ಲರೂ ಕೂಡ ಈಗ ಆಸ್ಪತ್ರೆಯತ್ತ ದೌಡಾಯಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 8:46 ಮಹಾರಾಷ್ಟ್ರದ ಧೀಮಂತ ನಾಯಕನಿದ್ದಂಥ ವಿಮಾನ ಪತನಗೊಂಡು ಅವರ ಜೊತೆಯಲ್ಲಿದ್ದಂಥ ಇನ್ನುಳಿದ 5 ಒಟ್ಟು 6 ಜನ ಮೃತಪಟ್ಟಿದ್ದರು. ಈಗ ಬಾರಾಮತಿಯ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಅಲ್ಲಿಗೆ ಕುಟುಂಬಸ್ಥರು ಈಗ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆಸ್ಪತ್ರೆಗೆ ಧಾವಿಸಿದ್ದಾರೆ. ಪತ್ನಿ ಸುನೀತಾ ಹಾಗೂ ಪುತ್ರ ಪಾರ್ಥ ಬಾರಾಮತಿಗೆ ಆಗಮಿಸಿದ್ದಾರೆ. ಅಜಿತ್ ಪವಾರ್ ಅವರ ಪತ್ನಿ ಹಾಗೂ ಪುತ್ರ ಇಬ್ಬರು ಕೂಡ ಬಂದಿದ್ದಾರೆ. ಇನ್ನು ದೆಹಲಿಯಿಂದ